Hi, hello, good morning, welcome back to my channel. ಸೊ ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಸೊ ಕಮ್ ಆನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Oh yes, now I'm going to prepare a smoothie, ragi smoothie for my Sanvi and Janvi. So as a morning breakfast, the ragi smoothie is a fantastic, nutritious, drink for them. So I'm gonna prepare a ragi smoothie for them. ಮಾರ್ನಿಂಗ್ ಎದ್ದಿದ ತಕ್ಷಣ ವಾಮ್ ವಾಟರ್ ಕುಡಿತಾ ಇದ್ದೀನಿ. Come on, let's get started with a ragi smoothie nutritious drink. ಸ್ಕೂಲ್ಗೆ ಹೋಗ್ಬೇಕಾದಾಗ ಏನು ತಿನ್ನಕ್ಕೆ ಇಷ್ಟಪಡಲ್ಲ, ಹಾಗೆ ಸಾನ್ವಿ ಬಾಕ್ಸ್ ಹಾಗೆ ತೊಗೊಂಬರ್ತಾಳೆ. ಸೊ ಅಟ್ಲೀಸ್ಟ್ ನಾವು ಮಾರ್ನಿಂಗು ಆ್ಯಸ್ ಅ ಹೆಲ್ದಿ ಬ್ರೇಕ್ಫಾಸ್ಟ್ ಅಟ್ಲೀಸ್ಟ್ ಈ ಡ್ರಿಂಕರ್ ಕೊಟ್ಬಿಟ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಹೆಲ್ತ್. ಸೊ ಅವ್ಳು ಹೆಲ್ದಿಯಾಗಿರ್ತಾಳೆ, ಶುಡ್ ಬಿ ಫಿಟ್ ಆ್ಯಂಡ್ ಫೈನ್. ಸೊ ಅವಾಗ್ಲೇ ಏನ್ ಗೊತ್ತಾ ಮಾಡಿದೀನಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ. ಮೈಕ್ ಆನ್ ಮಾಡೋದೇ ಮರ್ತ ಹೋಗ್ಬಿಟ್ಟಿದೀನಿ. ಸೊ ಇವಾಗ ಅದನ್ನ ನೋಟಿಸ್ ಮಾಡ್ದೆ ಮೈಕ್ ಆಫ್ ಅಲ್ಲಿ ಇತ್ತು ಅಂತ. ನಾನ್ ನನ್ ಪಾಡಿಗೆ ಮಾತಾಡ್ಕೊಂಡೇ ಇದ್ಬಿಟ್ಟೆ. ಸೊ ಜಾನುನ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೆ. ಯಾರು ನೋಡೋದೇ ಇಲ್ಲ ಅಂತಾರಲ್ಲಪ್ಪ ನಮ್ ವಿಡಿಯೋ. ಏನ್ ಮಾಡೋ ಜಾನು? ಊರ್ಗ ಬಿಡೋಣ, ವಿಡಿಯೋ ನೋಡೋಣ ಅಂದ್ರೆ ಊರ್ಗ ಬಿಡೋದ? ವಿಡಿಯೋ ನೋಡೋಣ ಅಂದ್ರೆ ಊರ್ಗ ಬಿಡೋಣ ಅಂತ. ನಿಮ್ಗೆ ಏನ್ ಬೇಕು? ಏನ್ ಬೇಕು ಇವಾಗ? ತಿರಂಗ ಫ್ಲಾಗ ಏನಕ್ಕೆ? ಡ್ಯಾನ್ಸ್ ಪ್ರಾಕ್ಟೀಸ್ಗಾ? ಸೊ ಡ್ಯಾನ್ಸ್ ಅಲ್ಲಿ ಇದೆಯಾ? ಓಕೆ. ಸೊ ಯಾವಾಗ ಡ್ಯಾನ್ಸ್ ಇರೋದು? 5 days ಇದನ್ನ ಇನ್ನ. ಸೊ ಇಂಡಿಪೆಂಡೆನ್ಸ್ ಡೇ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ ಡ್ಯಾನ್ಸ್ಗೆ? ಇರೋ ನಿಮಿಷ. ಸಾನ್ವಿ ಸ್ಕೂಲ್ ಹೋದ್ಲು, ಇವಾಗ ಜಾನ್ವಿನ ಕಳಿಸ್ತೀನಿ. ಸೊ ಎಸ್, ನಾನು ರಾಗಿ ಸ್ಮೂತಿ ಮಾಡಿದ್ದೆ. ಎಸ್, ಏನಂದ್ರೆ ಸಾನ್ವಿ ಅಷ್ಟೇನ್ ಇಷ್ಟ ಪಡಲ್ಲ ಸ್ಮೂತಿನ. ಇವಳಿಗೆ ಕೊಡ್ತೀನಿ, ಇವಳು ಇಷ್ಟ ಪಡ್ತಾಳೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಕೊಡ್ತೀನಿ ಅವಾಗ ಯಾವಾಗಾದ್ರೂ ಆಲ್ಟರ್ನೇಟಿವ್ ಡೇಸ್ ಮಾಡಿ ಕೊಡಿಸ್ತೀನಿ. ನೋಡೋಣ ಜಾನ್ವಿ ಅದನ್ನ ಇಷ್ಟ ಪಡ್ತಾಳೆ ಇಲ್ವೋ ಅಂತ. ಸೊ ಎಸ್, ಸ್ಮೂತಿ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ದಮ್, ರಾಗಿ ಸ್ಮೂತಿ. ಸೊ ಎಸ್, ನೋಡೋಣ ಅವಳು ಕುಡಿತಾಳೆ ಇಲ್ವೋ ಅಂತ. ಬಾಯ್ ಕುತ್ಕೋ. ಇಂದ ರಾಗಿ ಸ್ಮೂತಿ ಇಷ್ಟ ಪಡ್ತೀಯ, ಕುಡಿಬೇಕು. ಇದ್ರಲ್ಲಿ ಏನ್ ಗೊತ್ತಾ ಇದೆ? ಬಾದಾಮ್ ಹಾಕಿದೀನಿ. ಹಂಗ್ ಮಾತಾಡ್ತು ಮಕ್ಕಳ, ತುಂಬಾ ಹೆಲ್ದಿ ಹೆಲ್ದಿ ಇಂದ ಕುಡಿಬೇಕು. ಬಾದಾಮ್, ಕ್ಯಾಶ್ಯೂ, ಬನಾನಾ, ಮಿಲ್ಕ್, ಡೇಟ್ಸ್, ರಾಗಿ ಮಾಲ್ಟ್ ಇಷ್ಟೆಲ್ಲ ಹಾಕಿದೀನಿ. ತುಂಬಾ ಹೆಲ್ದಿ. ಕಾಲ್ ನೋವು ಅಂತೀಯಲ್ಲ ಅವಾಗ ಅವಾಗ ಕುಡಿಬೇಕು ಕುಡಿಬೇಕು ಮಾ. ಇಷ್ಟನೇ ಪಡ್ತಾ ಇಲ್ಲ. ಅಮ್ಮ ಕುಡಿಸ್ತೀನಿ. ಮಾಡ ದೊಡ್ಡ ಬಾಯ್ ಮಾಡ. ಇವಳು ಇಷ್ಟ ಪಡೋ ತರ ಇಲ್ಲ ಇದನ್ನ. ನಿಮ್ಗೆ ಈ ತರ ಒಳ್ಳೆ ಜ್ಯೂಸ್ ಗಳು ಬೇಡ, ಹೆಲ್ದಿ ಡ್ರಿಂಕ್ಸ್ ಬೇಡ ನಿಮ್ಗೆ. ಅಲ್ಲಿ ಬೇಕರಿಯಲ್ಲಿ ಇರೋದು ಅಲ್ವಾ?
ಆ ಜ್ಯೂಸ್ ಎಲ್ಲ ಇಷ್ಟ ನಿಮ್ಗೆ? ಕೋಕೋ ಕೋಲಾ, ಸ್ಪ್ರೈಟ್ ಇಂಥದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಅದೆಲ್ಲ ಕುಡಿಬಾರ್ದು. ನೀನ್ ಮತ್ ಬಾಯಿ ಓಪನ್ ಮಾಡ್ತಾ ಇಲ್ಲ. ಆ ವೈಡ್ ಆಗಿ ಓಪನ್ ಮಾಡಕ್ ಅಂತ ಅವಾಗ ನಮ್ಗೆ ಕುಡ್ಸಕ್ ಆಗುತ್ತೆ ತಾನೆ? ಬಾ. ಹ್ಮ್. ನೀರ್ ಖಾಲಿ ಮಾಡ್ತಾ, ನೀರ್ ಕುಡ್ದಾ? ಸೊ ಎಸ್, ಫಾರ್ ಟಿಫಿನ್ ಬಾಕ್ಸ್ ಜಾನು ಬಾಕ್ಸ್ಗೆ ಪಡ್ಡೂಸ್ ಹಾಕಿದೀನಿ. ಸೊ ಚಟ್ನಿ ಶಿ ಡಸಂಟ್ ವಾಂಟ್ ಇಟ್, ಸಿನ್ಸ್ ಚಟ್ನಿ ಬೇಡ ಅಂತ ಹೇಳಿದಾಳೆ. ಸೊ ಚಟ್ನಿ ಆಗ್ತಾ ಇಲ್ಲ. ಆಮೇಲೆ ಎಸ್, ಇವತ್ತೇನು ಇಲ್ಲ, ಜಸ್ಟ್ ಪಡ್ಡು. ಒಂದ್ ಬನಾನ ಹಾಕ್ಲಾ? ಸರಿ ಬಿಡಿ, ಏನಾಗಲ್ಲ. ಆ ಬಾಟ್ಲ್ ಬೇಡ ಅಂತ ಅಂದ್ಬಿಟ್ಟ, ಇದೇ ಬಾಟ್ಲ್ ಬೇಕಾ? ಹುಷಾರು, ಲೀಕ್ ಮಾಡ್ಬೇಡ ಆಯ್ತಾ? ಗೊತ್ತು ತಾನೆ ಹೆಂಗ್ ಓಪನ್ ಮಾಡ್ಬೇಕು ಅಂತ, ಜಸ್ಟ್ ಪ್ರೆಸ್ ಮಾಡೋದು ಅಷ್ಟೇನಾ? ಅಷ್ಟೇ ಅದು, ಜಸ್ಟ್ ಯು ನೀಡ್ ಟು ಪ್ರೆಸ್ ಇಟ್, ಓಪನ್ ಆಗುತ್ತೆ. ಹುಷಾರಾಯ್ತಾ? ಲಂಚ್ ಬ್ಯಾಗ್ ಎಲ್ಲ ಇಡ್ತೀನಿ, ನೀರೆಲ್ಲ ಕುಡಿಬೇಕು ಚೆನ್ನಾಗಿ, ಸರಿನಾ? ಬಿಸ್ಕಿಟ್ ತಿಂದಿದ್ದಾಳೆ. ಸರಿ. ಅವಳು ಬಿಸ್ಕಿಟ್ ತಿಂದಿದ್ದಾಳೆ, ಟ್ಯೂಬ್ ಬಡ್ಡು ತಿಂದಿದ್ದಾಳೆ ನಂದು. ಹಂಗ್ ಮಾಡ್ತಾಳೆ ಅವಳು. ಸರಿ ಕೊಡು, ಅದಕ್ಕಂತ ಏನ್ ಗೊತ್ತಾ ನೀನ್? ಅವಳು ನನ್ನ ಫ್ರೆಂಡ್, ಮತ್ತೆ ಅವಳು ವೈಟ್ ಮಾಡ ಅಂತೇಳಿ ವೈಟ್ ಮಾಡ್ತಾಳೆ. ನಾನು ಅವಳಿಗೆ ವೈಟ್ ಮಾಡ್ತೀನಿ, ಅವಳು ವೈಟ್ ಮಾಡ ಅಂತಲ್ಲ, ವೈಟ್ ಮಾಡ್ತೀನಿ. ಅವಳು ನಂಗ ವೈಟ್ ಮಾಡೋದಿಲ್ಲ. ಸರಿನಾ? ಹೇಗ್ ಮಾಡೋದು? ಸರಿ, ಸರಿನಾ? ಇಲ್ಲ ಆ ಕಡೆ ಹೋಗ್ತಾ ಇದೀಯ. ಬಾಯ್ ಬಾಯ್. ಬಾಯ್ ಜಾನು. ಎಲ್ಲ ಕಿತ್ತಾ ಇದೆ ನೋಡಿ. ಸೊ ಬಿಸ್ಲಿಗೆ ಬಂದಿದ್ದೀವಿ, ಸ್ವಲ್ಪ ಒಂದು ಕೋಲ್ಡ್ ಮತ್ತೆ ಕಾಫಿ ಇದೆ, ಅದಕ್ಕೆ ಬಿಸ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಅದು ಕ್ರೋ 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 ಕಾಯಿ ಮಾಡುತ್ತೆ ಕ್ರೋ, ಕಾಯಿ ಮಾಡುತ್ತೆ ಕ್ರೋ. ಅಲ್ಲಿ ಕ್ರೋ 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 ಕ್ರೋ, ಅಲ್ಲಿ ಕ್ರೋ ನೋಡು, ಅಲ್ಲಿ ಕ್ರೋ, ಅಲ್ಲಿ 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 ಕ್ರೋ 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 ಕ್ರೋ. ಇದು ಮಾಡ್ಬಾರ್ದು, ಕುಟ್ಟು ಮಾಡ್ಬಾರ್ದು, ಕುಟ್ಟು ಬಂಗಾರ. ನಮ್ 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 ಹೋಗುತ್ತು. ಕರ್ಟನ್ ಓಪನ್ ಮಾಡೋಣ, ಕರ್ಟನ್ ಸೈಡ್ ಮಾಡೋಣ, ಕರ್ಟನ್ಸ್ ಮೂವ್ ಮಾಡೋಣ. ಎಂಜಾಯ್ ಮಾಡ್ತಾ ಇದ್ದಾನೆ, ನಗೀತಾ ಇದ್ದಾನೆ ನೋಡಿ. ಇಷ್ಟ ಆಯ್ತಾನಾ? ಬೆಳಕ್ ಬಂತು, 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 ಬೆಳಕ್ ಬಂತು. ಸೊ ಮಗನ್ನ ಸ್ವಲ್ಪ ರಾಗಿ ಸ್ಮೂದಿ ಮಾಡಿ ತಿನ್ಸಿ, ಹಾಲು ಕುಡಿಸಿ ಮಲ್ಸಿದೀನಿ. ಸೊ ಇವಾಗ ನಮ್ ಕಿಚನ್ ನೋಡಿ ಗೈಸ್ ಹೆಂಗಾಗಿದೆ. ಸೊ ಕಿಚನ್ ನ ಕ್ಲೀನ್ ಮಾಡೋ ಟೈಮ್. ಮಗ ಎದ್ದೇಳೋ ಅಷ್ಟ್ರಲ್ಲಿ ನಾನು ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಸೊ ಬ್ರೂಮಿಂಗ್, ಮಾಪಿಂಗ್ ಹಾಗೂ ಈ ಕಿಚನ್ ನ ಕ್ಲೀನ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಅವನ್ನ ಸ್ನಾನ ಮಾಡಿಸ್ತೀನಿ. ನಾನು ಊಟಕ್ಕೆ ಏನ್ ಗೊತ್ತಾ ಮಾಡ್ತೀನಿ, ಪಾಪುಗೆ ಫೀಡ್ ಮಾಡಕ್ಕೆ ಅವನಿಗೆ ಫುಡ್ ಏನ್ ಗೊತ್ತಾ ಮಾಡ್ತೀನಿ, ಗ್ರೀನ್ ಗ್ರಾಮ್ ಇದೆ ಅಲ್ವಾ, ಗ್ರೀನ್ ಗ್ರಾಮ್ ಅದು ನೆನ್ಸಕ್ ಇಟ್ಟಿದ್ದೆ, ನೆನ್ನೆನೆ ಆಕ್ಚುಲಿ ಸ್ಯಾಲಡ್ ಮಾಡಕ್ ಇಟ್ಟಿದ್ದೆ, ಅದನ್ನ ಯೂಸ್ ಮಾಡ್ಕೊಳ್ತೀನಿ. ನೈಟ್ ಸೋಪ್ ಮಾಡಕ್ ಇಟ್ಟಿದ್ದೆ, ಅದನ್ನ ಹಾಗೂ ಸ್ವಲ್ಪ ರೈಸ್ ನ ಹಾಕಿ ಸ್ವಲ್ಪ ವಿಸಿಲ್, ಲೈಕ್ ಕುಕ್ಕರ್ ಅಲ್ಲೇ ಒಂದು 3 to 4 ವಿಸಿಲ್ ಹೊಡ್ಕೊಂಡು ಅದನ್ನ ನೀಟಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ, ಗ್ರೈಂಡ್ ಮಾಡ್ಕೊಂಡು ನೀಟಾಗಿ ಸ್ಮೂತ್ ಪೇಸ್ಟ್ ಮಾಡಿ ಅವನಿಗೆ ಇವತ್ತು ಅದನ್ನೇ ಫುಡ್ ಆಗಿ ತಿನ್ನಿಸ್ತೀನಿ. ಸ್ವಲ್ಪ ಗೀ ಎಲ್ಲ ಆಡ್ ಮಾಡಿ ತಿನ್ನಿಸ್ತೀನಿ. ಮಾಡ್ಬೇಕು, ಮಗು ಮಲಗಿದ. ಸೊ ಅವ್ನು ಎದ್ದೇಳಷ್ಟರಲ್ಲಿ ಬೇಗ 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 ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು, ಮಾಪ್ ಮಾಡ್ಕೊಳ್ಬೇಕು, ಬ್ರೂಮ್ ಮಾಡ್ಕೊಳ್ಬೇಕು. ಸರಿ, ಫಸ್ಟ್ ಬ್ರೂಮಿಂಗ್ ಬರುತ್ತೆ ಅಲ್ವಾ, ನಾನೇನ್ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟ್ ಬ್ರೂಮ್ ಮಾಡ್ಕೊಳ್ತೀನಿ, ಆಮೇಲೆ ಮಾಪ್ ಮಾಡ್ಕೊಳ್ತೀನಿ. ಕಿಚನ್ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ.
ಬೇಗ ಎದ್ಬಿಡ್ತಾನೆ. ನಾನು ಆಸ್ ಐ ಟೋಲ್ಡ್ ಯು ಇನ್ ಪ್ರೀವಿಯಸ್ ವಿಡಿಯೋ, ಅವ್ನು ಮಲಗೋದೇ ಕಡಿಮೆ, 10-20 minutes ಅಲ್ಲಿ ಎದ್ಬಿಡ್ತಾನೆ ಅಷ್ಟೇ. ಸೊ ಐ ಹ್ಯಾವ್ ಟು ಬಿ ವೆರಿ ಕ್ವಿಕ್. ಓಕೆ, ಎಲ್ಲ ಕೆಲಸ ಮುಗಿಸಿದ್ದಾಯ್ತು. ಸೊ ಐ ಹ್ಯಾವ್ ಕೆಪ್ಟ್ ಮೈ ಹೌಸ್ ವೆರಿ ಕ್ಲೀನ್. ಇವಾಗೆಲ್ಲ ಕ್ಲೀನ್ ಆಗಿ ಇಟ್ಟಿದ್ದೀನಿ. ಸೊ ಏನ್ ಗೊತ್ತಾ, ಮಗು ಇನ್ನ ಯು ಕ್ಯಾನ್ ಸಿ ಮಗು ಇನ್ನ ಮಲಗಿದ್ದಾನೆ, ಸ್ಟಿಲ್ ಸ್ಲೀಪಿಂಗ್. ಸೊ ಐ ಸ್ಟಿಲ್ ಹ್ಯಾವ್ ಟೈಮ್. ನಾನೇನ್ ಮಾಡ್ತೀನಿ ಅಂದ್ರೆ ಅಡಿಗೆ ಮಾಡ್ಕೊಂಡ್ಬಿಡ್ತೀನಿ, ರೈಸ್ ಆಸ್ ವೆಲ್ ಆಸ್ ರಸಮ್. ಟುಡೇ ಐ ಹ್ಯಾವ್ ಪ್ಲಾನ್ ಟು ಪ್ರಿಪೇರ್ ರಸಮ್ ಮಾಡೋಣ ಅಂತ ಇದ್ದೀನಿ. ಸೊ ಇವನಿನ್ನ ಮಲಗಿದಾನಲ್ವಾ, ಸೊ ಇವನ್ ಎದ್ರೆ ನನ್ಗೇನ್ ಮಾಡಕ್ ಆಗಲ್ಲ. ಸೊ ಸ್ಟಿಲ್ ಹೀ ಸ್ಲೀಪಿಂಗ್. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಕುಕಿಂಗ್ ಮಾಡಕ್ಕೆ. ಸೊ ಮಿಕ್ಕಿದೆಲ್ಲ ಕ್ಲೀನು, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ಸೊ ಐ ಕೆಪ್ಟ್ ಮೈ ಹೌಸ್ ಕ್ಲೀನ್, ಎಲ್ಲ ಮಾಪಿಂಗ್ ಬ್ರೋಮಿಂಗ್ ಎಲ್ಲ ಆಗೋಯ್ತು. ಸೊ ಎಸ್, ಇವಾಗ ಏನಂದ್ರೆ ಲೈಕ್ ಆಲ್ರೆಡಿ ಐ ಕೆಪ್ಟ್ ಅಡ್ಗೆ ಮಾಡಕ್ ಇಟ್ಟಿದ್ದೀನಿ ರೈಸ್ ಮತ್ತೆ ರಸ. ಸೊ ಇದೊಂದು ಮಾಡ್ಬಿಟ್ರೆ ನನ್ ಕೆಲಸ ಆಗೋಯ್ತು ಆಲ್ಮೋಸ್ಟ್. ಏನಂದ್ರೆ ಮಗುಗೆ ಸ್ನಾನ ಮಾಡ್ಸೋದೊಂದಿರುತ್ತೆ, ಅವ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ತಿನ್ಸೋದು, ಅವನ್ನ ಸ್ವಲ್ಪ ತಗೊಂಡ್ ಕುತ್ಕೊಳ್ಳೋದು ಬಿಟ್ರೆ ನನ್ ಕೆಲಸ ಮುಗಿದೋಯ್ತು. ಮಗು ಬರೋಷ್ಟ್ರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ಆಫ್ಟರ್ನೂನ್ ಟೈಮಲ್ಲಿ ರೆಸ್ಟ್ ಮಾಡ್ಬೋದು. ಸೊ ಎಸ್, ನಮ್ಮ ಪಾಪದ್ದು ಸ್ನಾನ ಆಯಿತು. ಇವಾಗ ವಿಟಮಿನ್ D3 ಮಸ್ಟ್ ಕೊಡೋದು ಟೈಮ್. ವಿಟಮಿನ್ D3 ಮಸ್ಟ್. ಎಸ್, ಇವಾಗ ಸೇಫ್ಟಿಗೋಸ್ಕರ ಈ ಬೆಡ್ನ ತಂದೇ ಇಲ್ಲ ಆಗ್ತಾ ಇದ್ದೀನಿ. ಸೊ ಬಿದ್ದರೆ ಬೆಡ್ ಮೇಲೆ ಬೀಳಲಿ ಅಂತ. ನಡಿ. ತಾತ ಮಾಡ್ಕೊಟ್ಟು ಮಲ್ಕೊಳ್ಳೋ. ಅಮ್ಮ ನಮ್ಮ ಅಮ್ಮ ಮುಕ್ಕಲ್ಲ ಕೈ ಅಮ್ಮ ಹೇಳ್ಕೊಟ್ಟು ಅಮ್ಮನ ಅಮ್ಮ. ದಟ್ಟಿ ಅದು ಬಿಡೋ, ಕಾಲು ಚೈನ್ ಮೇಲೆ ಕಣ್ಣಂತ ಬಿಡು. ದಟ್ಟಿ ನೋಡಿ, ಚೇರ್ ಕೆಳಗಡೆ ನುಗ್ತಾನೆ. ಟು ಅಷ್ಟೇ. ಇವಾಗ ಇವರು ಮಲಗಿದಾನಲ್ವಾ, ಏನಾದರೂ ಪೆಂಡಿಂಗ್ ಕೆಲಸ ಇದ್ರೆ ಮಾಡ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಬೇಕು, ದೇವರಿಗೆ ದೀಪ ಹಚ್ಚಬೇಕು, ಹಾಗೂ ಸಾನ್ವಿ ಜಾನ್ವಿ ರಿಟರ್ನ್ ಆಗೋ ಟೈಮ್. ನಾಳೆ ಫುಲ್ ವರ್ಕಿಂಗ್ ಡೇನಾ? ನಾಳೆ ಹಾಲಿಡೇ ಇಲ್ಲ, ಸ್ಯಾಟರ್ಡೆ ಹಾಲಿಡೇ ಇಲ್ಲ. ನಾನು ಶೇರ್ ಮಾಡ್ಕೊಡ್ತೀನಿ ಇರೋ, ಇತ್ತಾನೆ ಶೇರ್ ಮಾಡ್ಕೊಡ್ತೀನಿ ಇರೋ. ಫಸ್ಟ್ ಹೋಗಿ ಹ್ಯಾಂಡ್ ವಾಶ್, ಲೆಗ್ ವಾಶ್, ಬಟ್
ವಾಟರ್ ಮೆಲನ್ ಮಕ್ಕಳು ಸ್ಕೂಲಿಂದ ಬಂದರು, ಸೊ ಅವರಿಗೋಸ್ಕರ ವಾಟರ್ ಮೆಲನ್ ಕಟ್ ಮಾಡಿದ್ದೀನಿ. ಹಾಗೂ ನಮ್ಮ ಕುಟ್ಟು ಕೂಡ, ನನ್ನ ಪಾಪು ಕೂಡ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಜ್ಯೂಸ್ ಫೀಡರ್ ಇದೆ ಅಲ್ವಾ, ಸೊ ಇದರಲ್ಲಿ ವಾಟರ್ ಮೆಲನ್ ಟೈನಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕ್ಕೊಟ್ರೆ ಅವನು ತಿಂತಾನೆ ಜ್ಯೂಸ್ನ. ಇರೋ ಒಂದು ನಿಮಿಷ, ಒಳಗಡೆ ಈ ವಾಟರ್ ಮೆಲನ್ ತುಂಬ ಟೈನಿ ಏನೋ ಈ ಥರ ಕೊಟ್ಟರೆ ಸಾಕು, ಅವನೇ ತಿಂತಾನೆ. ಇರು ಕೊಡ್ತೀನಿ ಒಂದು ನಿಮಿಷ ಕೊಡ್ತೀನಿ ನಿನಗೆ ಕೊಡು. ಅಯ್ಯೋ ಬಿಡ್ತಲ್ಲ ಮಕ್ಕಳಿಗೆ. ಸೊ ವಾಟರ್ ಮೆಲನ್ನ ಕೊಡುವಂತವನೇ. ಏನು ಕುಡಿ ತಿನ್ನೋದು ಕೊಟ್ಟು ಹಿಂಗೆ ಹಿಡ್ಕೊ ಸೊ ಎಸ್, ಜಾನ್ವಿ ಸ್ಕೂಲಿಂದ ರಿಟರ್ನ್ ಆಗಿದ್ದಾರೆ. ಅವ್ರಿಗೆ ಊಟ ಹಾಕ್ಕೊಡೋ ಟೈಮು, ಊಟ ಮಾಡೋ ಟೈಮ್ ಅವ್ರದ್ದು ಇವಾಗ. ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನೋಡಿ, ಈ ಜ್ಯೂಸ್ ಫೀಡರಲ್ಲಿ ವಾಟರ್ ಮೆಲನ್ ಪೀಸಸ್ ಹಾಕ್ಕೊಟ್ಟಿದ್ನಲ್ಲ, ಮಗು ಕೂಡ ಇದನ್ನು ಎಷ್ಟು ಚೆನ್ನಾಗಿ ಜ್ಯೂಸ್ನ ತಿಂತಾ ಇದ್ದಾನೆ, ಕುಡಿತಾ ಇದ್ದಾನೆ. ಸೊ ಎಸ್, ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್.